ಇದು ಮಾಯಾ ಬಜಾರ್, ನಾನು ಐಶ್ವರ್ಯ. ಏರ್ ಲಿಫ್ಟ್ ಕಿಲಾಡಿ ಅಕ್ಕಿ ಅಭಿನಯದ ಚಿತ್ರ. ಒಂದೇ ಒಂದು ಟ್ರೈಲರ್ನ ಬಿಟ್ಟು ಎಲ್ಲರ ತಲೆಗೂ ಹುಳ ಬಿಟ್ಟಿದ್ದ ಈ ಚಿತ್ರ ಇದೇ ವಾರ ರಿಲೀಸ್ ಆಗ್ತದೆ. ಮತ್ತೊಂದು ದೇಶಪ್ರೇಮದ ಕಥೆಯ ಜೊತೆಗೆ ಬರ್ತಾ ಇರೋ ಅಕ್ಕಿಯನ್ನ ಬಿಗ್ ತೆರೆಯ ಮೇಲೆ ನೋಡೋಕೆ ಅಭಿಮಾನಿಗಳಂತೂ ಕಾತರದಿಂದ ಕಾಯ್ತಿದ್ದಾರೆ. ಶ್ರೀಮಂತ ಉದ್ಯಮಿಯಾಗಿ ಕಾಣಿಸಿಕೊಂಡಿರುವ ಅಕ್ಷಯ್ ಕುಮಾರ್ ಲುಕ್ ಸಖತ್ ರಗಡ್ ಆಗಿದೆ. मुझे कुवैत में रहे इंडियंस के सिचुएशन के बारे में बात करनी थी. We need help and we need it right now. ಬಾಲಿವುಡ್ನಲ್ಲಿ ಡಿಫರೆಂಟ್ ಸಿನಿಮಾಗಳು ಬರ್ತಾನೆ ಇರ್ತವೆ. ಅದರಲ್ಲೂ ಭಯೋತ್ಪಾದನೆ ವಿರುದ್ಧ ಸಮರ ಸಾರುವ ಚಿತ್ರಗಳು ಹೆಚ್ಚಾಗ್ತಿವೆ. ಅವುಗಳ ಸಾಲಿಗೆ ಸೇರೋಕೆ ಮತ್ತೊಂದು ಚಿತ್ರ ರೆಡಿಯಾಗ್ತಾ ಇದೆ. ಅದೇ ಏರ್ ಲಿಫ್ಟ್. ಕಿಲಾಡಿ ಅಕ್ಕಿ ಈ ಚಿತ್ರದ ನಾಯಕ. ಬೇಬಿಯ ಮೂಲಕ ಭಯೋತ್ಪಾದನೆಯ ವಿರುದ್ಧ ಸಿಡಿದು ಬಿದ್ದಿದ್ದ ಅಕ್ಷಯ್ ಕುಮಾರ್ ಈಗ ಮತ್ತೊಮ್ಮೆ ಅಂತಹ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಕ್ಕಿ ಬಾಲಿವುಡ್ನ ಖಿಲಾಡಿ. ಇವರು ಆರಿಸಿಕೊಳ್ಳುವ ಪಾತ್ರಗಳು ಅಷ್ಟೇ ಡಿಫರೆಂಟ್ ಆಗಿರುತ್ತವೆ. ಚಿತ್ರದಿಂದ ಚಿತ್ರಕ್ಕೆ ವಿಭಿನ್ನತೆ ಬಯಸುವ ನಾಯಕ ಈ ಅಕ್ಷಯ್ ಕುಮಾರ್. ಇತ್ತೀಚೆಗಂತೂ ಅಕ್ಷಯ್ ಕುಮಾರ್ ಸಾಮಾಜಿಕ ಸಂದೇಶ ಸಾರುವ ಚಿತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ. दूसरी इस बात की समझ कि आज उन्हें बचा सकता है तो सिर्फ वो देश जिसे उन्होंने खुद याद करना बंद कर दिया था. ಈಗ ಮತ್ತೊಂದು ವಿಭಿನ್ನ ಕಥೆಯ ಜೊತೆ ತೆರೆಗೆ ಬರೋಕೆ ರೆಡಿಯಾಗಿದ್ದಾರೆ. ಅದೇ ಏರ್ ಲಿಫ್ಟ್. ಚಿತ್ರದ ಟ್ರೇಲರ್ ರಿಲೀಸ್ ಆದಾಗ್ಲೇ ಈ ಚಿತ್ರದಲ್ಲಿ ಏನೋ ಹೊಸತನ ಇದೆ ಅಂತ ಭಾವಿಸ್ಬಿಟ್ರು ಸಿನಿ ಪ್ರಿಯರು. ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿತ್ತು ಆ ಟ್ರೇಲರ್. ಈಗ ಚಿತ್ರ ರಿಲೀಸ್ ಆಗೋ ಟೈಮ್ ಬಂದೇ ಬಿಟ್ಟಿದೆ. ಇದೇ 22ಕ್ಕೆ ಥಿಯೇಟರ್ನಲ್ಲಿ ಏರ್ ಲಿಫ್ಟ್ ತೆರೆದುಕೊಳ್ಳಲಿದೆ. ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚುವಂತೆ ಮಾಡಿರುವ ಈ ಚಿತ್ರದ ಟ್ರೇಲರ್ ನಿಜಕ್ಕೂ ಎಕ್ಸೈಟಿಂಗ್ ಫೀಲ್ ಕೊಡ್ತಾ ಇದೆ. ಇಲ್ಲೂ ಅಕ್ಕಿ ಭಯೋತ್ಪಾದನೆಯ ವಿರುದ್ಧ ಸಮರ ಸಾರಿದ್ದಾರೆ. ರಿಯಲ್ ಸ್ಟೋರಿಯ ಸುತ್ತ ಸುತ್ತುವ ಏರ್ ಲಿಫ್ಟ್ಗೆ ಅಕ್ಕಿ ಅಭಿಮಾನಿಗಳಂತೂ ಕಾಯ್ತಾ ಇದ್ದಾರೆ. एक पल विच सवार करां तू जावे जे मैनू छड़ के मौत दा इंतजार करां कि तेरे लिए दुनिया छोड़ दी है तुझ पे ही सांस आके रुके मैं तुझको कितना चाहता हूँ ये तू कभी सोच ना सके. ರಲ್ಲಿ ಕುವೈತ್ನಲ್ಲಿ ನಡೆದ ಘಟನೆಯನ್ನ ಆಧಾರವಾಗಿಟ್ಕೊಂಡು ಈ ಚಿತ್ರ ಮಾಡಿದ್ದಾರೆ ನಿರ್ದೇಶಕ ರಾಜಾ ಕೃಷ್ಣ ಮೆನನ್. ಕುವೈತ್ನಲ್ಲಿ ನಡೆದ ತೆರವು ಕಾರ್ಯಾಚರಣೆಯ ಸುತ್ತ ಸುತ್ತುವ ಈ ಕಥೆಯಲ್ಲಿ ನೈಜತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿದೆ. ಚಿತ್ರದ ಮೇಕಿಂಗ್ ನೋಡ್ತಾ ಇದ್ರೆ ನೈಜತೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಕುವೈತ್ನ ಪವರ್ಫುಲ್ ಬಿಸಿನೆಸ್ ಮ್ಯಾನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ಕಿಲಾಡಿ ಅಕ್ಕಿ ಈ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿದ್ದಾರೆ. सोचा एक ही इशारे पे दिल चीज तुझे दे दी 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 दिल चीज तुझे दे दी दे दी. ಕುವೈತ್ನಲ್ಲಿ ನಡೆಯುವ ತೆರವು ಕಾರ್ಯಾಚರಣೆ ವೇಳೆ ಬೀದಿಗೆ ಬೀಳುವ ನಿರಾಶ್ರಿತರಿಗೆ ಆಶ್ರಯ ನೀಡುವ ಉದಾರ ಮನಸ್ಸಿನ ಉದ್ಯಮಿಯಾಗಿ ಕಾಣಿಸಿಕೊಂಡಿದ್ದಾರೆ ನಾಯಕ ಅಕ್ಷಯ್ ಕುಮಾರ್. ಅಕ್ಕಿ ಇಲ್ಲಿ ಡಿಫರೆಂಟ್ ಲುಕ್ನಲ್ಲಿ ದರ್ಶನ ಕೊಡ್ತಾರೆ. ಪಕ್ಕಾ ಬಿಸಿನೆಸ್ ಮ್ಯಾನ್ ಲುಕ್ನಲ್ಲಿ ಕಾಣಿಸಿಕೊಂಡಿರೋ ಖಿಲಾಡಿ ಈ ಚಿತ್ರದ ಮೂಲಕ ಜನರಿಗೆ ಇನ್ನೂ ಹತ್ತಿರವಾಗುವ ಪ್ರಯತ್ನ ಮಾಡಿದ್ದಾರೆ. मेरा नाम रंजीत कटियाल. 1990 तक कुवैत में मेरे नाम से कुछ लोग डरते थे, कुछ लोग जलते थे, लेकिन मेरे नाम से सब लोग जुड़ना चाहते थे. मगर उसी साल अगस्त में हालात हम पे ऐसे हावी हुए
और 1,70,000 हिंदुस्तानियों की तरह ಇಲ್ಲಿ ಕಿಲಾಡಿ ಅಕ್ಕಿಗೆ ಜೊತೆಯಾಗಿರೋದು ಲಂಚ್ ಬಾಕ್ಸ್ ಖ್ಯಾತಿಯ ನಿಮ್ರತ್ ಕೌರ್. ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಮೂಡಿಬಂದಿರೋ ಚಿತ್ರ ಇದೇ ವಾರ ತೆರೆಗೆ ಬರ್ತಾ ಇದ್ದು, ಬೇಬಿ ರೀತಿಯಲ್ಲಿ ಇದು ಸಹ ಹೆಸರು ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆ ಇದ್ದೇ ಇದೆ. ಏರ್ಲಿಫ್ಟ್ ಚಿತ್ರ ಬಿಡುಗಡೆಗೆ ಕಾಯ್ತಾ ಇದ್ದಾರೆ. ಕಥೆ ಹೇಗೆ ಇದ್ರೂ ಅದನ್ನ ಹೇಳುವ ರೀತಿ ಮತ್ತು ಮೇಕಿಂಗ್ ನಲ್ಲಿ ಗಮನ ಸೆಳೆಯೋ ಬಾಲಿವುಡ್ ಮಂದಿ ಈ ಚಿತ್ರದಲ್ಲೂ ಅದ್ದೂರಿ ಮೇಕಿಂಗ್ ಮಾಡಿದ್ದಾರೆ. और 1,70,000 हिंदुस्तानियों की तरह इस नाम की भी कोई कीमत नहीं रही. ಸುಮಾರು 30 ಕೋಟಿ ವೆಚ್ಚದಲ್ಲಿ ತಯಾರಾಗಿರೋ ಈ ಚಿತ್ರಕ್ಕೆ ಅಮಲ್ ಮಲಿಕ್ ಸಂಗೀತ ನೀಡಿದ್ದಾರೆ. ಒಟ್ಟಿನಲ್ಲಿ ಚಿತ್ರದ ಟ್ರೇಲರ್ ಅಂತೂ ಗಮನ ಸೆಳೆದಿದ್ದು, ಚಿತ್ರ ಯಾವ ರೀತಿ ಮೂಡಿ ಬಂದಿದೆ ಅನ್ನೋ ಕುತೂಹಲ ಅಕ್ಕಿ ಅಭಿಮಾನಿಗಳಲ್ಲಿ ಇದ್ದೇ ಇದೆ. ಎಲ್ಲಾ ಪ್ರಶ್ನೆಗಳಿಗೆ ಈ ವಾರ ಉತ್ತರ ಸಿಗಲಿದ್ದು, ಬೇಬಿ ಸಿನಿಮಾಗಿಂತ ಜನರಿಗೆ ಇನ್ನೂ ಹತ್ತಿರವಾಗುತ್ತೆ ಎನ್ನುವ ನಂಬಿಕೆ ಬಾಲಿವುಡ್ ಮಂದಿಯದ್ದು. ಈ ನಂಬಿಕೆಯನ್ನ ಏರ್ಲಿಫ್ಟ್ ಚಿತ್ರ ನಿಜ ಮಾಡುತ್ತಾ ಇಲ್ಲ ಸುಳ್ಳು ಮಾಡುತ್ತಾ ಅನ್ನೋದೇ ಸದ್ಯದ ಕುತೂಹಲ. मुझे भी यहाँ से निकलना है, लेकिन इन सब के लिए ರಶ್ಮೀಸ್, ಜನಶ್ರೀ ನ್ಯೂಸ್, ಬೆಂಗಳೂರು. बहुत से जिनकी गिनती में 10 दिन पहले दिल्ली नहीं थी, कोती समझने लगे थे अपने आप को. आदमी की फितरत ही ऐसी है इब्राहिम, चोट लगती है ना तो आदमी माँ माँ ही चिल्लाता है सबसे. ಕೃಷ್ಣ ರುಕ್ಕುವಿನ ಚೆಲ್ಲಾಟವನ್ನ ನೋಡೋಣ ಆಫ್ಟರ್ ಸ್ಮಾಲ್ ಬ್ರೇಕ್.